ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಕೃಷಿ ಜಮೀನಿಗೆ ನೀರು ಬಿಡುವಂತೆ ಲಕ್ಷಾಂತರ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಯಾದಗಿರಿಯ ಸುಭಾಷ್ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ವ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೀರು ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಯಾದಗಿರಿ ಬಂದ್ ನಡೀತಾ ಇದೆ. ನೆತ್ತಿ ಸುಡುವ ಬಿಸಿಲಲ್ಲಿ ಧರಣಿ ಕುಳಿತಿದ್ದಾರೆ ಅನ್ನದಾತರು. ಕಾರ್ಯಕರ್ತರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ಪಂದಿಸಬೇಕಾದಂಥವರು ತಣ್ಣಗೆ ಮನೆಯಲ್ಲಿ ಕೂತಿರಬೇಕು. ಸುಡು ಬಿಸಿಲಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸ್ಪಂದಿಸಬೇಕಾದಂಥವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ರೈತರ ಪ್ರಶ್ನೆ. ನೀವು ಪಕ್ಕದ ರಾಜ್ಯಗಳಿಗೆ ನೀರು ಬಿಡ್ತೀರಿ, ಆದ್ರೆ ನಮಗೆ ನೀರು ಕೊಡ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಇವರ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಸರ್ಕಾರ ಏನ್ ಮಾಡ್ತಿದೆ ಅನ್ನುವಂತ ನೇರ ಪ್ರಶ್ನೆ. ರಾತ್ರೋರಾತ್ರಿ ಇವರಿಗೆ ತೆಲಂಗಾಣಕ್ಕೆ ನೀರು ಬಿಡೋದಕ್ಕಾಗತ್ತೆ, ನಮ್ಮ ರೈತರಿಗೆ ನೀರು ಕೊಡಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಬೇಕಾ? ನಮ್ಮ ನೀರಿಗಾಗಿ ನಾವು ಈ ಮಟ್ಟಿಗೆ ಪ್ರತಿಭಟನೆ ಮಾಡೋ ಅಗತ್ಯ ಇದೆಯಾ? ಸರ್ಕಾರ ಯಾಕೆ ಒಂದು ಸೌಜನ್ಯ ವ್ಯವಧಾನವನ್ನ ತೋರಿಸ್ತಾ ಇಲ್ಲ? ಖಂಡಿತವಾಗಿಯೂ ಶ್ರೀಪಾದ್, ಏನು ತೆಲಂಗಾಣಕ್ಕೆ ಕದ್ದು ಮುಚ್ಚಿ ನಾರಾಯಣಪುರದ ಬಸವಸಾಗರ ಜಲಾಶಯದ ನೀರನ್ನು ಬಿಟ್ಟ ಸರ್ಕಾರ ಈ ಒಂದು ಕಲ್ಯಾಣ ಕರ್ನಾಟಕದ ಯಾದಗಿರಿ ಮತ್ತು ರಾಯಚೂರು ಭಾಗದ ರೈತರಿಗೆ ಆ ಕಾಲುವೆಗಳ ಮೂಲಕ ನೀರನ್ನು ಹರಿಸ್ತಾ ಇಲ್ಲ. ಹೀಗಾಗಿ ಏನು ಕಳೆದ 15 ದಿನಗಳಿಂದ ಏನು ವಿವಿಧ ಪರ ಸಂಘಟನೆಗಳು ನಿರಂತರವಾಗಿ ಸರ್ಕಾರದ ವಿರುದ್ಧ ಕಳೆಯನ್ನು ಮೊಳಗಿಸ್ತಾ ಇರುವಂತದ್ದು. ಸದ್ಯ ಇವತ್ತು ಯಾದಗಿರಿಯನ್ನ ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಅಂದ್ರೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಇವತ್ತು ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದ್ರು. ಸದ್ಯ ಈ ಒಂದು ಪ್ರತಿಭಟನಾ ಧರಣಿಯ ಸ್ಥಳಕ್ಕೆ ಸದ್ಯ ಡಿಸಿ ಅವರು ಕೂಡ ಆಗಮಿಸಿರುವಂತದ್ದು. ಆಗಮಿಸಿ ಸದ್ಯ ಮನವಿಯನ್ನ ಪಡಿತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ರೈತರು ಸದ್ಯ ಸುಮಾರು ಬೆಳಗ್ಗೆಯಿಂದಲೂ ಸದ್ಯ ಯಾದಗಿರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಈ ಒಂದು ಯಾದಗಿರಿಯಲ್ಲಿ ಯಾವುದೇ ಒಂದು ವಾಹನಗಳಾಗಿರ್ಬೋದು, ಅಂಗಡಿ ಮುಂಗಡಿಗಳಾಗಿ ಎಲ್ಲವನ್ನ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಈ ಒಂದು ಸಂಘಟನಾಕಾರರ ಒತ್ತಾಯ ಏನಂತಂದ್ರೆ ಅನ್ನದಾತರ ಜಮೀನುಗಳಿಗೆ ನೀರನ್ನ ಕೊಡಬೇಕು. ಯಾಕಂತಂದ್ರೆ ಅನ್ನದಾತರು ಈಗಾಗಲೇ ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಈಗಾಗಲೇ ಭತ್ತದ ಬೆಳೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ಎಲ್ಲಾ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಈ ಬೆಳೆಗಳು ಸಂಪೂರ್ಣವಾಗಿ ಏನು ನೀರಿಲ್ಲದೆ ಈಗಾಗಲೇ ಒಣಗುವ ಹಂತಕ್ಕೆ ತಲುಪಿದ್ದಾವೆ. ಹೀಗಾಗಿ ಈ ಒಂದು ರೈತರ ಜಮೀನುಗಳಿಗೆ ನೀರನ್ನ ಬಿಟ್ಟರೆ ರೈತರು ಬದುಕಬಹುದು. ಹೀಗಾಗಿ ಆ ರೈತರುಗಳಿಗೆ ನೀರನ್ನ ಬಿಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಈ ಒಂದು ಪ್ರತಿಭಟನಾಕಾರರ ಮನವಿ ಹಾಗೂ ರೈತರ ಮನವಿಯನ್ನ ಸ್ವೀಕರಿಸ್ತಾ ಇಲ್ಲ. ಹೀಗಾಗಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೆದರೂ ಸಹ ಸರ್ಕಾರ ರೈತರ ಜಮೀನಿಗೆ ನೀರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಇವತ್ತು ರೈತರು ಏನು ವಿವಿಧ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿಯನ್ನ ಬಂದ್ ಮಾಡೋ ಮೂಲಕ ಒಂದು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಆದರೆ ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಆ ರೈತರ ಜಮೀನುಗಳಿಗೆ ನೀರನ್ನು ಕೊಡುತ್ತಾ ಅಥವಾ ಇದೇ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿ ರೈತರನ್ನ ಮತ್ತೆ ರೈತರ ಕಂಗನಿಗೆ ಗುರಿಯಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತಾದ್ರೆ ಇವತ್ತು ಈ ಒಂದು ಪ್ರತಿಭಟನಾಕಾರರು ಸಾಕಷ್ಟು ಏನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಮೊಳಗಿಸುವ ಮೂಲಕ ಈ ಒಂದು ಆಲಮಟ್ಟಿ ಆಗಿರಬಹುದು ಮತ್ತು ನಾರಾಯಣಪುರ ಜಲಾಶಯದಿಂದ ರೈತರ ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಹೋರಾಟ ಮಾಡ್ತಾ ಇದ್ದಾರೆ. ಕೃಷಿ ಜಮೀನಿಗೆ ನೀರು ಬಿಡುವಂತೆ ಲಕ್ಷಾಂತರ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಯಾದಗಿರಿಯ ಸುಭಾಷ್ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ವ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೀರು ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಯಾದಗಿರಿ ಬಂದ್ ನಡೀತಾ ಇದೆ. ನೆತ್ತಿ ಸುಡುವ ಬಿಸಿಲಲ್ಲಿ ಧರಣಿ ಕುಳಿತಿದ್ದಾರೆ ಅನ್ನದಾತರು. ಕಾರ್ಯಕರ್ತರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ಪಂದಿಸಬೇಕಾದಂಥವರು ತಣ್ಣಗೆ ಮನೆಯಲ್ಲಿ ಕೂತಿರಬೇಕು. ಸುಡು ಬಿಸಿಲಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸ್ಪಂದಿಸಬೇಕಾದಂಥವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ರೈತರ ಪ್ರಶ್ನೆ. ನೀವು ಪಕ್ಕದ ರಾಜ್ಯಗಳಿಗೆ ನೀರು ಬಿಡ್ತೀರಿ, ಆದ್ರೆ ನಮಗೆ ನೀರು ಕೊಡ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಇವರ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಸರ್ಕಾರ ಏನ್ ಮಾಡ್ತಿದೆ ಅನ್ನುವಂತ ನೇರ ಪ್ರಶ್ನೆ. ರಾತ್ರೋರಾತ್ರಿ ಇವರಿಗೆ ತೆಲಂಗಾಣಕ್ಕೆ ನೀರು ಬಿಡೋದಕ್ಕಾಗತ್ತೆ, ನಮ್ಮ ರೈತರಿಗೆ ನೀರು ಕೊಡಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಬೇಕಾ? ನಮ್ಮ ನೀರಿಗಾಗಿ ನಾವು ಈ ಮಟ್ಟಿಗೆ ಪ್ರತಿಭಟನೆ ಮಾಡೋ ಅಗತ್ಯ ಇದೆಯಾ? ಸರ್ಕಾರ ಯಾಕೆ ಒಂದು ಸೌಜನ್ಯ ವ್ಯವಧಾನವನ್ನ ತೋರಿಸ್ತಾ ಇಲ್ಲ?
ಖಂಡಿತವಾಗಿಯೂ ಶ್ರೀಪಾದೇನು ತೆಲಂಗಾಣಕ್ಕೆ ಕದ್ದು ಮುಚ್ಚಿ ನಾರಾಯಣಪುರದ ಬಸವಸಾಗರ ಜಲಾಶಯದ ನೀರನ್ನು ಬಿಟ್ಟ ಸರ್ಕಾರ ಈ ಒಂದು ಕಲ್ಯಾಣ ಕರ್ನಾಟಕದ ಯಾದಗಿರಿ ಮತ್ತು ರಾಯಚೂರು ಭಾಗದ ರೈತರಿಗೆ ಆ ಕಾಲುವೆಗಳ ಮೂಲಕ ನೀರನ್ನು ಹರಿಸ್ತಾ ಇಲ್ಲ. ಹೀಗಾಗಿ ಏನು ಕಳೆದ 15 ದಿನಗಳಿಂದ ಏನು ವಿವಿಧ ಪರ ಸಂಘಟನೆಗಳು ನಿರಂತರವಾಗಿ ಸರ್ಕಾರದ ವಿರುದ್ಧ ಕಳೆಯನ್ನು ಮೊಳಗಿಸ್ತಾ ಇರುವಂತದ್ದು. ಸದ್ಯ ಇವತ್ತು ಯಾದಗಿರಿಯನ್ನ ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಅಂದ್ರೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಇವತ್ತು ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದ್ರು. ಸದ್ಯ ಈ ಒಂದು ಪ್ರತಿಭಟನಾ ಧರಣಿಯ ಸ್ಥಳಕ್ಕೆ ಸದ್ಯ ಡಿಸಿ ಅವರು ಕೂಡ ಆಗಮಿಸಿರುವಂತದ್ದು. ಆಗಮಿಸಿ ಸದ್ಯ ಮನವಿಯನ್ನ ಪಡಿತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ರೈತರು ಸದ್ಯ ಸುಮಾರು ಬೆಳಗ್ಗೆಯಿಂದಲೂ ಸದ್ಯ ಯಾದಗಿರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಈ ಒಂದು ಯಾದಗಿರಿಯಲ್ಲಿ ಯಾವುದೇ ಒಂದು ವಾಹನಗಳಾಗಿರ್ಬೋದು, ಅಂಗಡಿ ಮುಂಗಡಿಗಳಾಗಿ ಎಲ್ಲವನ್ನ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಈ ಒಂದು ಸಂಘಟನಾಕಾರರ ಒತ್ತಾಯ ಏನಂತಂದ್ರೆ ಅನ್ನದಾತರ ಜಮೀನುಗಳಿಗೆ ನೀರನ್ನ ಕೊಡಬೇಕು. ಯಾಕಂತಂದ್ರೆ ಅನ್ನದಾತರು ಈಗಾಗಲೇ ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಈಗಾಗಲೇ ಭತ್ತದ ಬೆಳೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ಎಲ್ಲಾ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಈ ಬೆಳೆಗಳು ಸಂಪೂರ್ಣವಾಗಿ ಏನು ನೀರಿಲ್ಲದೆ ಈಗಾಗಲೇ ಒಣಗುವ ಹಂತಕ್ಕೆ ತಲುಪಿದ್ದಾವೆ. ಹೀಗಾಗಿ ಈ ಒಂದು ರೈತರ ಜಮೀನುಗಳಿಗೆ ನೀರನ್ನ ಬಿಟ್ಟರೆ ರೈತರು ಬದುಕಬಹುದು. ಹೀಗಾಗಿ ಆ ರೈತರುಗಳಿಗೆ ನೀರನ್ನ ಬಿಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಈ ಒಂದು ಪ್ರತಿಭಟನಾಕಾರರ ಮನವಿ ಹಾಗೂ ರೈತರ ಮನವಿಯನ್ನ ಸ್ವೀಕರಿಸ್ತಾ ಇಲ್ಲ. ಹಾಗಾಗಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೆದರೂ ಸಹ ಸರ್ಕಾರ ರೈತರ ಜಮೀನಿಗೆ ನೀರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಇವತ್ತು ರೈತರು ಏನು ವಿವಿಧ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿಯನ್ನ ಬಂದ್ ಮಾಡುವ ಮೂಲಕ ಒಂದು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಆದರೆ ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಆ ರೈತರ ಜಮೀನುಗಳಿಗೆ ನೀರನ್ನು ಕೊಡುತ್ತಾ ಅಥವಾ ಇದೇ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿ ರೈತರನ್ನ ಮತ್ತೆ ರೈತರ ಕಂಗನಿಗೆ ಗುರಿಯಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತಾದ್ರೆ ಇವತ್ತು ಈ ಒಂದು ಪ್ರತಿಭಟನಾಕಾರರು ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಮೊಳಗಿಸುವ ಮೂಲಕ ಈ ಒಂದು ಆಲಮಟ್ಟಿ ಆಗಿರಬಹುದು ಮತ್ತು ನಾರಾಯಣಪುರ ಜಲಾಶಯದಿಂದ ರೈತರ ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಹೋರಾಟ ಮಾಡ್ತಾ ಇದ್ದಾರೆ. ಕೃಷಿ ಜಮೀನಿಗೆ ನೀರು ಬಿಡುವಂತೆ ಲಕ್ಷಾಂತರ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಯಾದಗಿರಿಯ ಸುಭಾಷ್ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ವ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೀರು ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಯಾದಗಿರಿ ಬಂದ್ ನಡೀತಾ ಇದೆ. ನೆತ್ತಿ ಸುಡುವ ಬಿಸಿಲಲ್ಲಿ ಧರಣಿ ಕುಳಿತಿದ್ದಾರೆ ಅನ್ನದಾತರು. ಕಾರ್ಯಕರ್ತರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ಪಂದಿಸಬೇಕಾದಂಥವರು ತಣ್ಣಗೆ ಮನೆಯಲ್ಲಿ ಕೂತಿರಬೇಕು. ಸುಡು ಬಿಸಿಲಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸ್ಪಂದಿಸಬೇಕಾದಂಥವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ರೈತರ ಪ್ರಶ್ನೆ. ನೀವು ಪಕ್ಕದ ರಾಜ್ಯಗಳಿಗೆ ನೀರು ಬಿಡ್ತೀರಿ, ಆದ್ರೆ ನಮಗೆ ನೀರು ಕೊಡ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಇವರ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸರ್ಕಾರ ಏನ್ ಮಾಡ್ತಿದೆ ಅನ್ನುವಂತ ನೇರ ಪ್ರಶ್ನೆ. ರಾತ್ರೋರಾತ್ರಿ ಇವರಿಗೆ ತೆಲಂಗಾಣಕ್ಕೆ ನೀರು ಬಿಡೋದಕ್ಕಾಗತ್ತೆ, ನಮ್ಮ ರೈತರಿಗೆ ನೀರು ಕೊಡಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಬೇಕಾ? ನಮ್ಮ ನೀರಿಗಾಗಿ ನಾವು ಈ ಮಟ್ಟಿಗೆ ಪ್ರತಿಭಟನೆ ಮಾಡೋ ಅಗತ್ಯ ಇದೆಯಾ? ಸರ್ಕಾರ ಯಾಕೆ ಒಂದು ಸೌಜನ್ಯ ವ್ಯವಧಾನವನ್ನ ತೋರಿಸ್ತಾ ಇಲ್ಲ? ಖಂಡಿತವಾಗಿಯೂ ಶ್ರೀಪಾದೇನು ತೆಲಂಗಾಣಕ್ಕೆ ಕದ್ದು ಮುಚ್ಚಿ ನಾರಾಯಣಪುರದ ಬಸವಸಾಗರ ಜಲಾಶಯದ ನೀರನ್ನು ಬಿಟ್ಟ ಸರ್ಕಾರ ಈ ಒಂದು ಕಲ್ಯಾಣ ಕರ್ನಾಟಕದ ಯಾದಗಿರಿ ಮತ್ತು ರಾಯಚೂರು ಭಾಗದ ರೈತರಿಗೆ ಆ ಕಾಲುವೆಗಳ ಮೂಲಕ ನೀರನ್ನು ಹರಿಸ್ತಾ ಇಲ್ಲ. ಹೀಗಾಗಿ ಏನು ಕಳೆದ 15 ದಿನಗಳಿಂದ ಏನು ವಿವಿಧ ಪರ ಸಂಘಟನೆಗಳು ನಿರಂತರವಾಗಿ ಸರ್ಕಾರದ ವಿರುದ್ಧ ಕಳೆಯನ್ನು ಮೊಳಗಿಸ್ತಾ ಇರುವಂತದ್ದು. ಸದ್ಯ ಇವತ್ತು ಯಾದಗಿರಿಯನ್ನ ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಅಂದ್ರೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಇವತ್ತು ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದ್ರು. ಸದ್ಯ ಈ ಒಂದು ಪ್ರತಿಭಟನಾ ಧರಣಿಯ ಸ್ಥಳಕ್ಕೆ ಸದ್ಯ ಡಿಸಿ ಅವರು ಕೂಡ ಆಗಮಿಸಿರುವಂತದ್ದು. ಆಗಮಿಸಿ ಸದ್ಯ ಮನವಿಯನ್ನ ಪಡಿತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ರೈತರು ಸದ್ಯ ಸುಮಾರು ಬೆಳಗ್ಗೆಯಿಂದಲೂ ಸದ್ಯ ಯಾದಗಿರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಈ ಒಂದು ಯಾದಗಿರಿಯಲ್ಲಿ ಯಾವುದೇ ಒಂದು ವಾಹನಗಳಾಗಿರ್ಬೋದು, ಅಂಗಡಿ ಮುಂಗಡಿಗಳಾಗಿ ಎಲ್ಲವನ್ನ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಈ ಒಂದು ಸಂಘಟನಾಕಾರರ ಒತ್ತಾಯ ಏನಂತಂದ್ರೆ ಅನ್ನದಾತರ ಜಮೀನುಗಳಿಗೆ ನೀರನ್ನ ಕೊಡಬೇಕು. ಯಾಕಂತಂದ್ರೆ ಅನ್ನದಾತರು ಈಗಾಗಲೇ ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಈಗಾಗಲೇ ಭತ್ತದ ಬೆಳೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ಎಲ್ಲಾ ಬೆಳೆಯನ್ನ ಬೆಳೆದಿದ್ದಾರೆ. ಆದರೆ ಈ ಬೆಳೆಗಳು ಸಂಪೂರ್ಣವಾಗಿ ಏನು ನೀರಿಲ್ಲದೆ ಈಗಾಗಲೇ ಒಣಗುವ ಹಂತಕ್ಕೆ ತಲುಪಿದ್ದಾವೆ. ಹೀಗಾಗಿ ಈ ಒಂದು ರೈತರ ಜಮೀನುಗಳಿಗೆ ನೀರನ್ನ ಬಿಟ್ಟರೆ ರೈತರು ಬದುಕಬಹುದು. ಹೀಗಾಗಿ ಆ ರೈತರುಗಳಿಗೆ ನೀರನ್ನ ಬಿಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಈ ಒಂದು ಪ್ರತಿಭಟನಾಕಾರರ ಮನವಿ ಹಾಗೂ ರೈತರ ಮನವಿಯನ್ನ ಸ್ವೀಕರಿಸ್ತಾ ಇಲ್ಲ. ಹಾಗಾಗಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೆದರೂ ಸಹ ಸರ್ಕಾರ ರೈತರ ಜಮೀನಿಗೆ ನೀರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಇವತ್ತು ರೈತರು ಏನು ವಿವಿಧ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿಯನ್ನ ಬಂದ್ ಮಾಡುವ ಮೂಲಕ ಒಂದು
ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಆದರೆ ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಆ ರೈತರ ಜಮೀನುಗಳಿಗೆ ನೀರನ್ನು ಕೊಡುತ್ತಾ ಅಥವಾ ಇದೇ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿ ರೈತರನ್ನ ಮತ್ತೆ ರೈತರ ಕಂಗನಿಗೆ ಗುರಿಯಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತಾದ್ರೆ ಇವತ್ತು ಈ ಒಂದು ಪ್ರತಿಭಟನಾಕಾರರು ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಮೊಳಗಿಸುವ ಮೂಲಕ ಈ ಒಂದು ಆಲಮಟ್ಟಿ ಆಗಿರಬಹುದು ಮತ್ತು ನಾರಾಯಣಪುರ ಜಲಾಶಯದಿಂದ ರೈತರ ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.